ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನ್ಯಾ DS ಕುಕಿಂಗ್ ಚಾನಲ್. ಇವತ್ತು ಪ್ರಿಪೇರ್ ಮಾಡೋಣ ಚಿಕನ್ ಬಿರಿಯಾನಿ. ಫಸ್ಟು ಮಾಡೋದಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳಿ. 3 to 4 ಟೇಬಲ್ ಸ್ಪೂನಷ್ಟು ಮೊಸರು, 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಮತ್ತು ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನಿಂಬೆಹಣ್ಣಿನ ರಸ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ತಳ ಬಿಸಿ ಆದಮೇಲೆ ಈಗ 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಡಿ. ನಾವಿಲ್ಲಿ ಕೊಬ್ಬರಿ ಮತ್ತು ಶೇಂಗಾ ಎರಡನ್ನೂ ಗಾಣಕ್ಕೆ ಹಾಕಿಸ್ಕೊಂಡಿರೋಂಥ ಎಣ್ಣೆ, ಕುಕ್ಕಿಂಗ್ ಆಯಿಲು. ನಿಮ್ಮಲ್ಲಿ ಯಾವುದು ಯೂಸ್ ಮಾಡ್ತೀರೋ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು 4 ಪಲಾವ್ ಎಲೆ, 1-2 ಪೀಸು ಚಕ್ಕೆ, 1-2 ಏಲಕ್ಕಿ, 4 ಪೆಪ್ಪರು ಮತ್ತು 4 ಲವಂಗ, ಮತ್ತು ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನು 4. ಈಗ ಆಯಿಲಲ್ಲಿ ಆನಿಯನ್ನು ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ, ಏನೇನಿದೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಮತ್ತು 4 ಗ್ರೀನ್ ಚಿಲ್ಲೀಸ ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿರೋಂಥದ್ದು. ಈಗ ಆನಿಯನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ 2-3 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ ಆನಿಯನ್ ಕೂಡ, ಟೊಮೊಟೊ ಆನಿಯನ್ ಎರಡೂ ಕೂಡ. ಯಾರ್ಯಾರು ಧನ್ಯಾ DS ಕುಕಿಂಗ್ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈಗ ಆನಿಯನ್ ಮತ್ತು ಟೊಮೊಟೊ ಸಾಫ್ಟಾಗಿ ಆಯಿಲೆಲ್ಲ ಬಿಡ್ತಾ ಬಂದಿದೆ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ ಅದಕ್ಕೆ ಸೇರಿಸ್ಕೊಳ್ಳೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಶ್ ಮೊಸರನ್ನೇ ಹಾಕ್ಕೊಳ್ಳಿ, ಹುಳಿ ಮೊಸರು ಬೇಡ, ಚೆನ್ನಾಗಿರುತ್ತೆ. ಸೊ ಈಗ ಮಸಾಲ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಪಾತ್ರೆದು ಮಸಾಲ ಇರುತ್ತಲ್ಲ, ಅದನ್ನು ಸ್ವಲ್ಪ ನೀರಾಗಿ ಹಾಕ್ಕೊಳ್ಳಿ. ಸೊ ಒಂದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ಮೇಲೆ ನಿಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3/4 kg ಅಂದರೆ 3 ಲೋಟ ಅಕ್ಕಿ ಹಾಕೋತಿದ್ದೀನಿ. 3 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕ್ಕೋಬೇಕು. ಒಂದು ಅರ್ಧ ಲೋಟ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲ ತೊಳೆದಿರೋಂಥ ನೀರೆಲ್ಲನೂ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಒಂದು ಅರ್ಧ ಲೋಟ ನೀರು ಕಡಿಮೆ ಹಾಕ್ಕೊಳ್ಳಿ. ಮೊಸರೆಲ್ಲ ಹಾಕಿರೋದ್ರಿಂದ ಇರುತ್ತೆ, ಚಿಕನ್ನೇ ನೀರೆಲ್ಲ ಇರುತ್ತೆ. ಸೊ ಹಂಗಾಗಿ ನೀವೀಗ ಒಂದು ಸಾರಿ ನೋಡ್ಕೊಳ್ಳಿ. ರುಚಿಗೆ ಬೇಕಾಗೋಷ್ಟು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಇದು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋಂಥದ್ದು. ನೀವು ಯಾವುದು ಯೂಸ್ ಮಾಡ್ತೀರಾ ಅದರದ್ದು ಬಿರಿಯಾನಿ ಮಸಾಲ. ನಾನಿಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಾರಿ ರುಚಿ ನೋಡ್ಕೊಳ್ಳಿ, ಉಪ್ಪು ಎಲ್ಲ ಸರಿಯಾಗಿದೆ ಅಂತ. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ವಿಡಿಯೋ ಮಾಡೋದು ಮರ್ತಿದ್ದೀನಿ. ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ತುಪ್ಪ ಇದ್ದರೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಅಕ್ಕಿನ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ಳಿ. ನೀರಿನ ಸಮೇತ ಹಂಗೆ ಇದು ಮಾಡಬೇಡಿ, ನೀರನ್ನು ಸಪ್ರೇಟ್ ಮಾಡಿ ಹಾಕ್ಕೊಳ್ಳಿ. ಸೊ ಯಾಕಂದರೆ ನೀರಿನ ಜೊತೆ ಮತ್ತೆ ಹಾಕಿದ್ರೆ ಮತ್ತೆ ನೀರು ಜಾಸ್ತಿ ಆಗುತ್ತೆ. ಸೊ ಒಂದು ಸಾರಿ ಚೆನ್ನಾಗಿ ಹಿಂಗೆ ಕುದಿ ಬಂದ ಮೇಲೆ ಯಾವತ್ತೂ ಕುಕ್ಕರ್ ಮುಚ್ಚಳ ಮುಚ್ಚಿ, ಯಾಕಂದರೆ ಮಸಾಲೆ ಇಲ್ಲಾಂದರೆ ಒಂದೇ ಹತ್ರ ಸ್ಟಾಪ್ ಆಗಿಬಿಡುತ್ತೆ, ಮೇಲ್ಗಡೆ ತೇಲ್ತಾ ಬರುತ್ತೆ. ಸೊ ಹಂಗೆ ಚೆನ್ನಾಗಿರಲ್ಲ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕಿಸ್ಕೊಂಡ್ರೆ ನಮ್ಮ ಬಿರಿಯಾನಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.